ಈಗ ನಮ್ಮ ಜೊತೆ ಶ್ವೇತಾ ಚಂಗಪ್ಪನವರಿದ್ದಾರೆ. ಮೇಡಮ್ ನಮಸ್ಕಾರ. ಬಹುಶಃ ಅವರ ಜೊತೆ ತುಂಬ ಆತ್ಮೀಯವಾದಂಥ ಕ್ಷಣವನ್ನು ನೀವು ಕಳೆದಿದ್ದೀರಿ ಸುಮಾರು ವರ್ಷಗಳ ಕಾಲ, ಎಸ್ಪೆಷಲಿ ಮಜಾ ಟಾಕೀಸ್ ಅನ್ನುವಂಥ ಒಂದು ಪ್ರಸಿದ್ಧವಾದಂಥ ಶೋನಲ್ಲಿ. ಸೊ ಆ ಶೋನಲ್ಲಿ ನಿಮಗಿರುವಂಥ ಒಂದು ಅಮೂಲ್ಯವಾದಂಥ ಕ್ಷಣವನ್ನು ಅವ್ರ ಜೊತೆ ಕಳೆದಂಥ ಒಂದು ಕ್ಷಣ ಇರ್ಬೋದು, ಅದ್ರ ಬಗ್ಗೆ ಮೆಲ್ಕು ಹಾಕೋ ಹಾಗಿದ್ರೆ. ಹೌದು, ನೀವು ಹೇಳಿದಾಗೆ ತುಂಬಾ ವರ್ಷಗಳ ಕಾಲ ನಮ್ಮ ಒಡನಾಟ ಒಂದು ಕಾರ್ಯಕ್ರಮದಲ್ಲಿ ಇತ್ತು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾವಿಬ್ರು ಅಕ್ಕ ತಂಗಿರಾಗಿ ಅಲ್ಲಿ ಪಾತ್ರವನ್ನ ನಿರ್ವಹಿಸ್ತಾ ಇದ್ವಿ. ನಿಜವಾದ ಅಕ್ಕ ತಂಗಿಯರಿಗಿಂತ ಚೆನ್ನಾಗಿದ್ವಿ ನಾವು ಆ ಒಂದು ಕಾರ್ಯಕ್ರಮದಲ್ಲಿ. ಯಾವಾಗ್ಲೂ ನಗು ಇರೋದು, ನಗು ಬಿಟ್ಟು ಬೇರೆ ಏನೂ ಇರ್ತಿರ್ಲಿಲ್ಲ. ಅಕಸ್ಮಾತ್ ಏನಾದ್ರೂ ಬೇಜಾರಾಗಿದ್ರು, ನಮ್ಮ ಮನೆಗಳಲ್ಲಿ ಏನಾದ್ರೂ ಬೇಜಾರಾಗಿದ್ರು, ಅದು ನಾವಿಬ್ರು ಮಾತಾಡ್ಕೋಬೇಕಾದ್ರೆ ಮತ್ತೆ ಅದು ನಗುವಿಗೆ ಕನ್ವರ್ಟ್ ಆಗ್ತಿತ್ತು. ಅಷ್ಟು ನಗ್ತಾ ಇದ್ವಿ ನಾವು ಆ ಕಾರ್ಯಕ್ರಮದಲ್ಲಿ. ಅಂದ್ರೆ ಬರೀ ಪಾತ್ರದಲ್ಲಿ ಇದ್ದಾಗ ಮಾತ್ರ ಅಲ್ಲ, ಪಾತ್ರದಿಂದ ಹೊರಗಡೆ ಬಂದಾಗ ಕೂಡ ನಮ್ಮ ಬಾಂಧವ್ಯ ಅದೇ ತರ ಇರ್ತಿತ್ತು. ಅಷ್ಟೇ ಖುಷಿಯಾಗಿರ್ತಿದ್ವಿ. ಅಂಡ್ ಇವತ್ತು ಅವ್ರನ್ನ ಈ ಒಂದು ಪರಿಸ್ಥಿತಿಲಿ ಈ ತರ ಒಂದು ವಿಷಯ ಕೇಳ್ಪಡುತ್ತೆ ಅಂತ ನನ್ ಸಾಧ್ಯನೇ ಇಲ್ಲ ಬಿಡಿ. ಅದು ವೆರಿ 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 ಶಾಕಿಂಗ್ ಇಟ್ ಇಸ್. ರೈಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.